ಎಸ್ ವೆರಿ ಗುಡ್ ಈವ್ನಿಂಗ್ ಆಲ್. ಮಿಸ್ ನೋಡ್ಬೋದು ನಾವು ಕೆ ಎಸ್ ಗುರುಜಿ ತಂಡದಿಂದ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ, ಎಷ್ಟು ತರಗತಿಗಳು ಇದೇ ಮಾರ್ಚ್ 11ರಿಂದ ಆರಂಭವಾಗ್ತಾ ಇದೆ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ಸಾಕಷ್ಟು ಕೆಲವು ಫೀಚರ್ಸ್ಗಳು ಇದಾವೆ. ಓಕೆನಾ, 1000 ಹುದ್ದೆಗಳು ಕರೆದಿದ್ರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ. ಶ್ರೀಯುತ PR ಬಿಸ್ನಳ್ಳಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕೆ ಎಸ್ ಗುರುಜಿ ತಂಡ ನಡೀತಾ ಇದೆ. ಸೊ ಅನುಭವಿ ಶಿಕ್ಷಕರಿಂದ ತರಬೇತಿ ಪಡೆಯಲಾಗುತ್ತದೆ. ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಇದಾವೆ, ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳು ಇಲ್ಲಿ ಸಿಗ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ VA ಸಂಬಂಧಪಟ್ಟಂಗೆ 20ಕ್ಕೂ ಹೆಚ್ಚು ಮಾಡೆಲ್ ಟೆಸ್ಟ್ಗಳನ್ನ ನೀವಿಲ್ಲಿ ನೋಡ್ಬೋದು. ಅದೇ ರೀತಿ ಅತಿ ಕಡಿಮೆ ಅವಧಿಯಲ್ಲಿ ಎಲ್ಲಾ ವಿಷಯಗಳನ್ನ ಬೋಧನೆ ಮಾಡ್ತಕ್ಕಂಥ ಕೆಲಸ ಕೆ ಎಸ್ ಗುರುಜಿ ತಂಡ ಮಾಡ್ತಿದೆ. ಅದೇ ರೀತಿ ಒಂದು ಸಲ ರಿಜಿಸ್ಟರ್ ಮಾಡಿದರೆ ಸುಮಾರು 6 ತಿಂಗಳ ಒಂದು ವ್ಯಾಲಿಡಿಟಿ ಸಿಗುತ್ತೆ. ವಿತಿನ್ 2499. ಓಕೆನಾ, ಸುಮಾರು 2500 ರೂಪಾಯಿಗಳಲ್ಲಿ ನಿಮಗೆ 6 ತಿಂಗಳ ವ್ಯಾಲಿಡಿಟಿಯ ಒಂದು ಕೋರ್ಸು, ಬ್ಯಾಚ್ ಕೋರ್ಸ್ ನಿಮಗೆ ಸಿಗುತ್ತೆ. 6 ತಿಂಗಳಲ್ಲಿ ನೀವು ಯಾವ ಥರ ಬೇಕಾದ್ರೂ ರಿವಿಷನ್ ಮಾಡಿ ಕ್ಲಾಸಸ್ಗಳನ್ನ, ರೆಕಾರ್ಡಿಂಗ್ ಕ್ಲಾಸ್ಗಳನ್ನ, ಅದೇ ರೀತಿ ಇಲ್ಲಿ PDF ಒಂದು ನೋಟ್ಸ್ಗಳು ಕೂಡ ಸಿಗ್ತವೆ ಅಂತ ನೋಡ್ಬೋದು. ಅದೇ ರೀತಿ ಮತ್ತೆ ನೀವು ಹೆಚ್ಚಿನ ಮಾಹಿತಿಯಾಗಿ ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಗಾಗಿ. ಅದೇ ರೀತಿ ಕೆ ಎಸ್ ಗುರುಜಿ ಪ್ಲೇಸ್ಟೋರ್ನಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ. ಆ ಆ್ಯಪ್ನ ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಇಲ್ಲಿ PDF ನೋಟ್ಸ್ಗಳಾಗಿರ್ಬೋದು, ಕೆಲವು ಅಪ್ಡೇಟ್ಗಳಾಗಿರ್ಬೋದು ನಿಮಗೆ ಸಿಗ್ತವೆ. ಆಮೇಲೆ ಕೆ ಎಸ್ ಗುರುಜಿಯ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಈ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಓಕೆನಾ, ನೀವು ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳನ್ನ ಪಡಿಬೋದು. ಓಕೆನಾ, ಎಸ್ ಗುರುಜಿ ತಂಡ ಮುಂದೆ ಏನೆಲ್ಲ ಒಂದು ಇನ್ಸ್ಟಿಟ್ಯೂಟ್ಗಳನ್ನ ತರುತ್ತೆ, ಹೊಸ ಹೊಸ ಒಂದು ಇನ್ಸ್ಟಿಟ್ಯೂಟ್ಗಳು ಎಲ್ಲಿಂದ ನಿಮಗೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಮುಖಾಂತರ ನಿಮಗೆ ಸಿಗ್ತವೆ. ಓಕೆನಾ, ಎಸ್ ಬಿಟ್ರೆ ಇಲ್ಲಿ ನೋಡಿ, ಓಕೆ ಎಸ್ ದಿನಾಂಕ 20/2/24ರಲ್ಲಿ ಒಂದು ಅಧಿಸೂಚನೆ ಹೊರಡಿದೆ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ. ಓಕೆನಾ, 1000 ಹುದ್ದೆಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಪಟ್ಟಂತೆ ಕರ್ನಾಟಕ ಒಂದು ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಕೂಡ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್. ಓಕೆನಾ, ಇದೆಲ್ಲ ನಿಮ್ಗೆ ಗೊತ್ತಿದೆ, ವೇತನ ಎಷ್ಟಿದೆ ಏನು ಎತ್ತ ಅಂತ. ಅದು ಬಿಟ್ಟರೆ ಇದು ದ್ವಿತೀಯ PUC ಮತ್ತು ತತ್ಸಂಬಂಧವ್ರಿಗೆ ಅಪ್ಲೈ ಆಗುತ್ತೆ. ಓಕೆನಾ, ಇಲ್ಲಿರ್ತಕ್ಕಂಥ ಸಿಲೆಬಸ್ ಏನು ಅಂತ ನೋಡೋದಾದ್ರೆ, ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಓಕೆನಾ, ಇದು ರಿಸರ್ವೇಷನ್ ನೋಡಿ. ಗರಿಷ್ಠ ವಯೋಮಿತಿ ಯಾರಿಗೆಲ್ಲ ಇದೆ, ಸಾಮಾನ್ಯ ಅಭ್ಯರ್ಥಿಗೆ, ಜನರಲ್ ಕ್ಯಾಟಗರಿ ಅವರಿಗೆ 35 ವರ್ಷ. ಅದೇ ರೀತಿ ಪ್ರವರ್ಗ 2A 2B, ಅದೇ ರೀತಿ 3A 3Bಗಳಿಗೆ 38 ವರ್ಷ. ಓಕೆನಾ, ವಯೋಮಾನ. ಅದೇ ರೀತಿ SC ST ಮತ್ತು ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಂಗೆ 40 ವರ್ಷ ಒಂದು ವಯೋಮಿತಿ ಇದೆ. ಓಕೆನಾ, ರಿಸರ್ವೇಷನ್ ಜಾಸ್ತಿ ಇರುತ್ತೆ ಇವರಿಗೆ. ಆಲ್ಮೋಸ್ಟ್ 18 ವರ್ಷ ಆಗಿರಬೇಕು, ಕನಿಷ್ಠ 18 ವರ್ಷ ಆದವರು ಮಾತ್ರ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಬಿಟ್ಟರೆ ನೋಡಿ, ಓಕೆನಾ, ಇಲ್ಲಿನ ಸಿಲೆಬಸ್ ನೀವು ನೋಡ್ಬೋದು. ಓಕೆನಾ, ಇದು ಆನ್ಲೈನ್ ಒಂದು ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕೊನೆ ಆಗುತ್ತೆ, ಶುಲ್ಕವನ್ನು ಯಾವಾಗ ಪಾವತಿ ಮಾಡ್ಬೋದು ಅನ್ನೋದು ಕೂಡ ಡೇಟ್ ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ನೀವು ಅರ್ಜಿ ಸಲ್ಲಿಸೋರು ಈ ಒಂದು ವೆಬ್ಸೈಟ್ ಮುಖಾಂತರ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸರ್, ಇದು ಶುಲ್ಕ. ಓಕೆನಾ, 750 ಫಾರ್ ಸಾಮಾನ್ಯ ಅಭ್ಯರ್ಥಿ ಮತ್ತು ಇತರೆ ವರ್ಗಗಳಿಗೆ 2A 2B 3A 3B. ಆಮೇಲೆ ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಮತ್ತು ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ 500 ರೂಪಾಯಿ ಶುಲ್ಕ ಇದೆ. ಓಕೆನಾ, ಮೆನ್ಷನ್ ಮಾಡಿದ್ದಾರೆ. ಅವರು ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಮೇ ಬಿ ಅವರು ಅನುಭವ ಆಗಿರುತ್ತೆ ಅವರಿಗೆ ವಾಪಸ್ ಕೊಟ್ಟು. ಓಕೆನಾ, ಅದೇನೇ ಇರಲಿ, ಓಕೆನಾ, ಶುಲ್ಕವನ್ನು ಮತ್ತೆ ಮರುಪಾವತಿಸೋದಿಲ್ಲ, ಹಿಂದಿರುಗಿಸೋದಿಲ್ಲ ಅಂತೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಅದೇನಿರಲಿ, ಸ್ಪಷ್ಟವಾಗಿ ನೀವು ಓದಿ ಚೆನ್ನಾಗಿ ಬರೆಯೋರಾದರೆ ಬರ್ರಿ, ಇಲ್ಲ ನಾನು ಅಟೆಂಡ್ ಮಾಡ್ತೀನಿ ಜಸ್ಟ್ ಅನ್ನೋರು ದಯವಿಟ್ಟು ಆ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ಯಾಕಂದರೆ ಅದು ಜಸ್ಟ್ ನಾನು ಅಟೆಂಡ್ ಮಾಡಿ ಪಾಸ್ ಆಗ್ತೀನಿ ಅನ್ನೋ ಒಂದು ಕಾಲ ಹೋಯ್ತು. ಓಕೆನಾ, ಇವಾಗ ಪ್ರೆಸೆಂಟ್ ಏನೇ ಇದ್ರು ಸ್ಟ್ರಗಲ್ ಇಂಪಾರ್ಟೆಂಟ್. ಯಾರೆಲ್ಲ ಸ್ಟ್ರಗಲ್ ಮಾಡಿ ಓದ್ತಾರೆ ಅವ್ರಿಗೆ ದೊರೆತಾರೆ. ನಾನು ಸುಮ್ಮನೆ ಅಟೆಂಡ್ ಮಾಡಿ ಬರಿತೀನಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಸಿಗುವಂಥ ಒಂದು ಹುದ್ದೆಗಳು ಅಲ್ಲ. ಇವತ್ತಿನ ಒಂದು ಕಾಲದಲ್ಲಿ ಅಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಈ ಒಂದು ಕ್ವಶನ್ ಪೇಪರ್ ಒಂದು ಅನಾಲಿಸಿಸ್ ಪೂರ್ತಿ ಡೆಪ್ತ್ ಆಗಿ ಹೋಗ್ತಾ ಇದೆ. ಓಕೆನಾ, ಯಾವ ಥರ ಬೇಕಾದರೂ 360 ಆ್ಯಂಗಲಲ್ಲಿ ಪ್ರಿಪೇರ್ ಆದವರಿಗೆ ಮಾತ್ರ ಇಲ್ಲಿ ಜಾಬ್ಗಳಿಗೆ ಅವಕಾಶ ಇದೆ.
ಓಕೆನಾ, ಅವ್ರು ಹುದ್ದೆಯನ್ನು ಪಡಿಬಹುದು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಓಕೆನಾ. ಹೀಗೆ 8-10 ವರ್ಷದಿಂದ ಆದಂತ ಒಂದು ಆ, ಏನು ಕ್ವಾಲಿಟಿ, ಒಂದು ಲೋ ಕ್ವಾಲಿಟಿ ಪೇಪರ್ಗಳು ಇವಾಗಿಲ್ಲ ಸದ್ಯಕ್ಕೆ. ಓಕೆನಾ, ಇಲ್ಲಿ ಹೈಲಿ ಕ್ವಾಲಿಟಿ, ಓಕೆನಾ, ಹೈಲಿ ಕ್ವಾಲಿಟಿ ಆದಂತ ಒಂದು ಕ್ವಶನ್ ಪೇಪರ್ಗಳನ್ನು ಮತ್ತು ಡೆಪ್ತ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಗಳನ್ನು ನಾವು ಇವತ್ತಿನ ಒಂದು ಜನರೇಷನ್ ನಲ್ಲಿ ನೋಡ್ತೀವಿ. ಓಕೆನಾ? ಇದಕ್ಕೆ ಸ್ಪರ್ಧಾತ್ಮಕ ಒಂದು ಪರೀಕ್ಷಾ ವಿಧಾನ ಇರುತ್ತೆ. ಓಕೆನಾ, OMR ಟೈಪ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಕಡ್ಡಾಯ ಇರುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಆಮ್, ಓದ್ದವರು ಅಂದ್ರೆ ಕನ್ನಡ ಗೊತ್ತಿರಬೇಕು ಅಂತ ಬಹಳಷ್ಟು ಜನ ಏನಾಗ್ತಾರೆ, ಕನ್ನಡದಲ್ಲೇ ಇದ್ದು ಕನ್ನಡವನ್ನೇ ಮರೆತು, ಇನ್ ಕೇಸ್ ಕನ್ನಡ ಗೊತ್ತಿದ್ರು ಇಂಗ್ಲಿಷ್ನಲ್ಲೇ ಹುಟ್ಟಿದ್ದೇನೆ ಅನ್ನೋ ತರ ಆಡ್ತಿರ್ತಾರೆ. ಎಸ್, ಬೇಡ ಅದೆಲ್ಲ. ಎಸ್, ಕನ್ನಡ ಗೊತ್ತಿರ್ಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ. ಕರ್ನಾಟಕ ಅಂತಂದ್ರೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಅನ್ನೋ ಒಂದು ಅರ್ಥದಲ್ಲಿ ಕನ್ನಡ ಕಡ್ಡಾಯ ಇಟ್ಟಿದ್ದಾರೆ. ಯಾರೇ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ನೀವು ಕನ್ನಡವನ್ನ ಕಲಿಯಬೇಕು ಒಂದು ಅರ್ಥ. ಓಕೆನಾ. ಎಸ್, ಕನ್ನಡ ಕಡ್ಡಾಯ ಆಲ್ಮೋಸ್ಟ್ ಏನಿರುತ್ತೆ ಇಲ್ಲಿ 150 ಅಂಕಗಳಲ್ಲಿ ಮಿನಿಮಮ್ ಏನಂತಂದ್ರೆ 50 ಅಂಕ ಗಳಿಸ್ಬೋದು. ಏನು ಅದೇನು ಕಷ್ಟದ ಕೆಲಸ ಅಲ್ಲ. 150ರಲ್ಲಿ 50 ಅಂಕ ಪಡೆಯೋದ್ರಲ್ಲಿ ಕನ್ನಡ ಅಭ್ಯರ್ಥಿಗಳು ಅಂತಂದ್ರೆ ಎಸ್ಪೆಷಲಿ ಕರ್ನಾಟಕದವರು ಪ್ರತಿಯೊಬ್ಬರು ಕೂಡ ಇದನ್ನ ಬರೆದು ಪಾಸ್ ಮಾಡ್ಬೋದು. ಎಸ್, ಅದಕ್ಕೂ ಮೀರಿ ಕನ್ನಡ ಕಡ್ಡಾಯ ಪಾಸ್ ಆಗಿಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗಲ್ಲ. ಎಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡಿ, ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳು ಏನಿದಾವೆ, GK ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಒಂದು ವಿಷಯಗಳನ್ನ ಇವರು ಕವರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಟೈಮ್ ಡ್ಯೂರೇಷನ್ 2 ಗಂಟೆ ಇರುತ್ತೆ. 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್, 2 ಕ್ವಶನ್ ಪೇಪರ್ಗಳು ಟೋಟಲ್ ಆಗಿ ಒಂದು ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಇದು ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ. ಪತ್ರಿಕೆ 2 ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಒಂದು ಇಂಗ್ಲಿಷು, ಅದೇ ರೀತಿ ಕಂಪ್ಯೂಟರ್ ಒಂದು ಜ್ಞಾನ, ಎಲ್ಲವೂ ಸೇರಿ ಒಟ್ಟಾಗಿ 100 ಕ್ವಶನ್ಗಳು ಇರ್ತವೆ. ಓಕೆನಾ. ಇದಕ್ಕೂ ಕೂಡ 2 ಗಂಟೆಯ ಒಂದು ಕಾಲಾವಕಾಶ ಇರುತ್ತೆ. ಇಲ್ಲಿ ನೋಡಿ, ಇದು GK ಪೇಪರ್. ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಒಂದು ಸಾಮಾನ್ಯ ಜ್ಞಾನದ ವಿಷಯಗಳು ಆಗಿರ್ಬೋದು, ದೈನಂದಿನ ಗ್ರಹಿಕೆ ಒಂದು ವಿಷಯಗಳಾಗಿರ್ಬೋದು, ಅಂದ್ರೆ ಡೇ ಟು ಡೇ ಒಂದು ವಿಷಯಗಳು, ಒಂದು ಪ್ರಚಲಿತ ಘಟನೆಗಳಾಗಿರ್ಬೋದು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದ್ರೆ ಇಂಡಿಯನ್ ಪಾಲಿಟಿ. ಅದೇ ರೀತಿ ವಿಶೇಷವಾಗಿ ಇವರು ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ, ಯಾವುದೇ ಆಗ್ಲಿ ರೀ, ಕರ್ನಾಟಕ ಗೌರ್ಮೆಂಟ್ ಈವನ್ KS ಕಾಲ್ಫಾ ಮಾಡಿದರೂ ಕೂಡ ನಿಮಗೆ ಅಲ್ಲಿ ಹೆಚ್ಚಿನ ವಿಷಯಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಕರ್ನಾಟಕ ಹಿಸ್ಟ್ರಿ ಅಂತಂದ್ರೆ ಕರ್ನಾಟಕದ ಹಿಸ್ಟ್ರಿ ಇರುತ್ತೆ. ಆಮೇಲೆ ಈ ಒಂದು ಜಾಗ್ರಫಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಜಿಯೋಗ್ರಫಿದು KS ಅಲ್ಲಿ ಜಾಸ್ತಿ ಕೇಳ್ತಾರೆ. ಯಾವುದೇ ಒಂದು ಕರ್ನಾಟಕದ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕರ್ನಾಟಕಕ್ಕೆ ಮೊದಲ ಆದ್ಯತೆ ಕೊಟ್ಟೆ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಇವ್ರು ಮೆನ್ಷನ್ ಮಾಡಿದ್ರೆ ವಿಶೇಷವಾಗಿ ಅಂತೇಳಿ, ಬಟ್ ಬೇರೆ ಎಕ್ಸಾಮ್ಗಳಲ್ಲಿ ವಿಶೇಷವಾಗಿ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಅದು ಕಾಮನ್ ಆಗಿ ತಿಳಿದಿರಬೇಕು. ಕರ್ನಾಟಕ ಎಕ್ಸಾಮ್ಗಳಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಕೊಡ್ತಾರೆ. ಓಕೆನಾ. ಎಸ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ. ಈ ಭಾರತದ ಇತಿಹಾಸ ಅಂತಂದ್ರೆ ಇಲ್ಲಿ ಭಾರತದ ಇತಿಹಾಸವನ್ನು ಓದ್ಬೇಕು ನೀವು. ಮತ್ತೆ ಕರ್ನಾಟಕದಷ್ಟೇ ಒಂದು ಪಾಯಿಂಟ್ ಮಾಡ್ಕೊಂಡು ಬೇರೆ ಬೇರೆ ಸೆಪರೇಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಓದೋದಲ್ಲ. ಇಡೀ ಎಂಟೈರ್ ಇತಿಹಾಸವನ್ನು ಓದಬೇಕು. ಮಿಡಲ್ ಹಿಸ್ಟ್ರಿ, ಏನ್ಸೆಂಟ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಮೂರನ್ನು ಓದಬೇಕು ಸ್ಪಷ್ಟವಾಗಿ. ಅದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಯಾವುದರಲ್ಲಿ ಇರಬೇಕು ಅಂದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒಂದು ಜ್ಞಾನ ಇರಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ. ಓಕೆನಾ. ಈ VA ಎಕ್ಸಾಮ್ಗೆ ಇದೇ ತರ ಇರುತ್ತೆ. ಅದ್ಬಿಟ್ರೆ ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ. ಇಲ್ಲಿ ನೋಡಿ, ಭಾರತದ ಭೂಗೋಳ ವಿಷಯಗಳು ಅಂತಂದ್ರೆ ಇಲ್ಲಿ ಜಿಯೋಗ್ರಫಿ, ಕಂಪ್ಲೀಟ್ ಜಿಯೋಗ್ರಫಿನ ನೀವು ಓದ್ಲೇಬೇಕು. ಮತ್ತೆ ಭಾರತ ಜಿಯೋಗ್ರಫಿ, ಕನ್ನಡ ಜಿಯೋಗ್ರಫಿ ಅಷ್ಟೇ ಓದಿ ಫಿಸಿಕಲ್ ಜಿಯೋಗ್ರಫಿ ಬಿಡೋದಲ್ಲ. ಇವನ್ ಫಿಸಿಕಲ್ ಜಿಯೋಗ್ರಫಿ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕ್ವಶನ್ಸ್, ಡೆಫಿನೆಟ್ಲಿ ಬರುತ್ತೆ. ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಜಿಯೋಗ್ರಫಿ ಇಲ್ಲಿ ಅಂಡರ್ಸ್ಟುಡ್ ಒಂದು ಪೇಪರ್. ಓಕೆನಾ. ಜಿಯೋಗ್ರಫಿ ಓದ್ಲೇಬೇಕಾದಂತ ಒಂದು ಪೇಪರ್ ಆಗಿರುತ್ತೆ. ಎಲ್ಲ ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ ನ ಓದ್ಬೇಕು. ಇದರ ಜೊತೆಗೆ ನೀವು ಫೋಕಸ್ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಯಾವ ವಿಷಯ ಅಂತಂದ್ರೆ ಕರ್ನಾಟಕ ಜಿಯೋಗ್ರಫಿ. ಕರ್ನಾಟಕ ಜಿಯೋಗ್ರಫಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋದು ಅವರ ಉದ್ದೇಶ. ಹೌದು, ಯಾವುದೇ ಎಕ್ಸಾಮ್ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತಕ್ಕಂಥ ಇದು ಯಾವುದೇ ಎಕ್ಸಾಮ್ ಆಗ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಇರುತ್ತೆ. ಅವ್ರು ಮೆನ್ಷನ್ ಮಾಡ್ಲೇಬೇಕಂತ ಏನಿಲ್ಲ. ಓಕೆನಾ. ಆಮೇಲೆ ನೋಡಿ, ಇಲ್ಲಿ ಕರ್ನಾಟಕ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ಹಾಗೆ ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಓಕೆನಾ. ಸ್ಟೇಟ್ ಅಂಡ್ ಮತ್ತು ರೂರಲ್ ಒಂದು ರೀಜನಲ್ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ರೂರಲ್ ಕೋಆಪರೇಟಿವ್ ಒಂದು ಇನ್ಸ್ಟಿಟ್ಯೂಷನ್ ಇರ್ತಾರೆ. ಓಕೆನಾ. ಅವನು ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಅಂದ್ರೆ ಇವಾಗ ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಎಸ್, RDPR ಗೆ ಸಂಬಂಧಪಟ್ಟಂಗೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ ಓದ್ಬೇಕಾಗುತ್ತೆ. ಇವಾಗ ನೀವು PDO ಲೆವೆಲ್ಗೆ ಓದಿದ್ರೆ ಏನು ತೊಂದರೆ ಇಲ್ಲ, PDO ಲೆವೆಲ್ಗೆ ಓದಬೇಕು. ಓಕೆನಾ. PDO ಲೆವೆಲ್ಗೆ ಓದಿದ್ರೆ ಬೆಟರ್. ಓಕೆನಾ. ಯಾವುದೇ ರೀತಿ ಕ್ವಶನ್ಸ್ ಮಿಸ್ ಆಗೋದೇ ಇಲ್ಲ. ಏನೋ ಹಬ್ಬ ಅಂದ್ರೆ ಒಂದು ಸ್ವಲ್ಪ ದಿನ, ಒಂದು ವಾರ ಹೆಚ್ಚಿಗೆ ಟೈಮ್ ತಗೋಬಹುದು ಅಷ್ಟೇ. ಓಕೆನಾ. RDPR ಒಂದು PDO ಲೆವೆಲ್ಗೆ ಓದಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆ ತಗೋಬಹುದು, ಒಂದು ವಾರ ಕಡಿಮೆ ಟೈಮ್ ತಗೋಬಹುದು ಅಷ್ಟೇ, ವ್ಯತ್ಯಾಸ ಮತ್ತೇನಿಲ್ಲ. ಅದ್ಬಿಟ್ರೆ ನೋಡಿ,
ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಯ ಒಂದು ಕುರಿತು ವಿಷಯಗಳಿರ್ತವೆ. ಅಂದ್ರೆ ಕರ್ನಾಟಕದ ಎಕನಾಮಿ ಅಂದ್ರೆ ನೀವು ಎಕನಾಮಿ ಸರ್ವೆನ ಓದ್ಬೇಕಾಗತ್ತೆ. ಆಮೇಲೆ ಕರ್ನಾಟಕದ ಬಜೆಟ್ ಓದ್ಬೇಕಾಗತ್ತೆ. ಹ್ಮ್ ಎಕನಾಮಿ ಅಂತಂದ್ರೆ ಅದು ಕರೆಂಟ್ ಅಫೇರ್ಸ್. ಓಕೆನಾ? ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾನೆ, ಅದು ಯಾವುದೇ ಎಕ್ಸಾಮ್ ಆಗಲಿ, UPSC ಆದ್ರೂ ಕೂಡ ಎಕನಾಮಿ ಅಂತ ಬಂತು ಅಂತಂದ್ರೆ ಎಕನಾಮಿ ಅಂತ ಬಂತು ಅಂತಂದ್ರೆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಕೊಟ್ಟೆ ಕೇಳ್ತಾನೆ. ಅಲ್ಲಿ ಯಾವುದೇ ರೀತಿಯ ಹಳೆವನ್ನ ಜಾಸ್ತಿ ಕೇಳುದಿಲ್ಲ. ಓಕೆನಾ? ಎಕನಾಮಿ ಸರ್ವೆ, ಆಮೇಲೆ ಎಕನಾಮಿ ಇವಾಗ ನಮ್ಮ ಒಂದು ಕರ್ನಾಟಕದ ಬಜೆಟ್ ಆಗಿರ್ಬೋದು, ಕರ್ನಾಟಕದ ಬಜೆಟ್, ಇವುಗಳನ್ನ ಬಹಳ ನೀವು ಒತ್ತು ಕೊಡ್ಬೇಕಾಗುತ್ತೆ. ಇವುಗಳಿಗೆ ಒತ್ತು ಕೊಡ್ಬೇಕಾಗುತ್ತೆ. ಇಲ್ಲಿ ಯಾವ್ದೆಲ್ಲ ಬಜೆಟ್ಗೆ ಏನೇನು ಒಂದು ಸ್ಪೆಷಾಲಿಟಿ ಇದಾವೆ ಅವುಗಳನ್ನ ಜಾಸ್ತಿ ನೋಡ್ಬೇಕು. ಸಂಪೂರ್ಣ ಬಜೆಟ್, ಸಂಪೂರ್ಣ ಎಕನಾಮಿ ಸರ್ವೆ ಓದೋ ಅವಶ್ಯಕತೆ ಇರೋದಿಲ್ಲ. ಫೋಕಸ್ ಮಾಡಿ ಏರಿಯಾನ, ಇಂಪಾರ್ಟೆಂಟ್ ಏರಿಯಾನ ಫೋಕಸ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಎಕನಾಮಿ ಸರ್ವೆ ಬಜೆಟ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಕ್ಕೆ ಅದು ಕಷ್ಟ ಬಹಳ ಇರುತ್ತೆ. ಬಹಳ ಇರುತ್ತೆ ಅದು. ಹ್ಮ್ ನೀಟಾಗಿ ಕುತ್ಕೊಂಡ್ರಿಂದ ಆ ಒಂದು 4 ರಿಂದ 5 ತಿಂಗಳಾದ್ರೂ ಬೇಕಾಗುತ್ತೆ ಒಂದು ಎಕನಾಮಿ ಸರ್ವೆ ಬಡ್ಜೆಟ್ ಓದಕ್ಕೆ, ಎಲ್ಲವನ್ನು ಓದ್ಬೇಕಂದ್ರೆ. ಆದ್ರೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಗಿ ಓದ್ಬೇಕಂದ್ರೆ ಸ್ವಲ್ಪ ಸೆಲೆಕ್ಟೆಡ್ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ರೆ ಸಾಕಾಗುತ್ತೆ. ಅದ್ ಬಿಟ್ರೆ ನೋಡಿ, ಕರ್ನಾಟಕದ ಪರಿಸರ ಅಂದ್ರೆ ಎನ್ವೈರ್ಮೆಂಟ್ ಓದ್ಬೇಕು. ಎನ್ವೈರ್ಮೆಂಟ್ ಜೊತೆಗೆ ಕರ್ನಾಟಕದ ಒಂದು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಸ್ಕೀಮ್ಗಳು ಹೊಸದಾಗಿ ಕರ್ನಾಟಕ ಸರ್ಕಾರ ಒಂದು ಪ್ರೋಗ್ರಾಮ್ಗಳನ್ನ ಮಾಡಿದೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ. ಓಕೆನಾ? ಅವನ್ನ ನೋಡ್ಬೇಕಾಗುತ್ತೆ. ಯಾವೆಲ್ಲ ಸಭೆಗಳನ್ನ ಮಾಡಿದ್ದಾರೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ, ಏನೆಲ್ಲ ಒಂದು ಮುಂಜಾಗ್ರತೆ ಒಂದು ಕ್ರಮಗಳನ್ನ ತಗೊಂಡಿದ್ದಾರೆ ಪರಿಸರ ಒಂದು ಮಾಲಿನ್ಯದಲ್ಲಿ, ಅದೆಲ್ಲ ನೋಡ್ಬೇಕಾಗುತ್ತೆ. ಹೆಚ್ಚಾಗಿ ಸಂಬಂಧಿಸಿದ ಸಮಸ್ಯೆಗಳು, ಅಭಿವೃದ್ಧಿ ಕುರಿತು ಇದೆಲ್ಲ ನೋಡ್ಬೇಕಾಗುತ್ತೆ. ಪರಿಸರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕರ್ನಾಟಕ ಸರ್ಕಾರ ತಂದಿದೆ ಅಂತ ನಮಗೆ ಸಿಗೋದು ಕೂಡ ಇಲ್ಲೇ ಎಕನಾಮಿ ಸರ್ವೆ, ಎಕನಾಮಿ ಬಜೆಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಾಕಷ್ಟು ಸಿಗುತ್ತೆ ನಮಗೆ. ಸೇರ್ಲಿ ಇದಿಷ್ಟು ಸಿಲೆಬಸ್. ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ, ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟಂಗೆ ಇದಿಷ್ಟು ಸಿಲೆಬಸ್ ಆಗಿರುತ್ತೆ. ಪೇಪರ್ 1 ಮತ್ತೆ ಪೇಪರ್ 2 ಇಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಿ. ಯಾವುದೇ ರೀತಿ ಮ್ಯಾಥ್ಸ್ಗೆ ಮೆಂಟಲ್ ಅಬಿಲಿಟಿ ಅಂತ ಕರಿತಾರಲ್ಲ, ಮ್ಯಾಥಮೆಟಿಕ್ಸ್ಗೆ ಅವಕಾಶ ಕೊಟ್ಟಿಲ್ಲ ಇವರು. ಓಕೆನಾ? ಇಲ್ಲಿ ನೋಡಿ, ಒಂದು ವಿಷಯ ಹೆಂಗಾಗಿದೆ ಅಂತಂದ್ರೆ, ವಿಲೇಜ್ ಅಕೌಂಟ್ ಹೆಸರಲ್ಲೇ ಅಕೌಂಟ್ ಅನ್ನೋ ಒಂದು ಪದ ಇದೆ, ಲೆಕ್ಕ ಮಾಡೋದು ಅಲ್ವಾ? ಅಂದ್ರೆ ಇವರು ಸ್ವಲ್ಪ ಮಟ್ಟಿಗಾದ್ರೂ ಆ ಸಿಲೆಬಸ್ ಅನ್ನು ಅಟ್ಲೀಸ್ಟ್ ಮೆನ್ಷನ್ ಮಾಡ್ಬೇಕಾಗಿತ್ತು. ಕ್ವಶನ್ಸ್ ಅವ್ರು ಕೇಳದೇ ಇರ್ಲಿ, ತೊಂದರೆ ಇಲ್ಲ. ಅದು ಕೇಳಿದ್ರೆ ಬೆಟರ್. ಆಕ್ಚುಲಿ ಕೇಳಬೇಕು. ವಿಲೇಜ್ ಅಕೌಂಟ್ ಅಂದ್ರೆ ಏನು? ಗ್ರಾಮ ಲೆಕ್ಕಾಧಿಕಾರಿ ಇವರು ಗ್ರಾಮದ ಲೆಕ್ಕವನ್ನು ನೋಡ್ಕೋತಾರೆ. ಲೆಕ್ಕದ ಮಾಸ್ತರ್ನಿಗೆ ಲೆಕ್ಕನೇ ಬಂದಿಲ್ಲ, ಆಗುತ್ತಿಲ್ಲ ಅಂತಂದ್ರೆ ಹಿಂಗೆ ಅಲ್ವಾ? ಈ ತರ ಆಗ್ಬಿಡುತ್ತೆ. ಈ ತರ ಆಗ್ಬಾರ್ದು. ಕರ್ನಾಟಕ ಸರ್ಕಾರ ಈ ಒಂದು ಸಿಲೆಬಸ್ ನ ರೆಡಿ ಮಾಡುವಾಗ ಯಾಕೋ ಅದನ್ನ ಮರ್ತಿದೆ ಅಂತ ಅನ್ಸುತ್ತೆ. ಈ ಸಿಲೆಬಸ್ ಅನ್ನು ನೋಡಿದಾಗ ಅದನ್ನ ಇಡಬೇಕಾಗಿತ್ತು. ಮ್ಯಾಥ್ಸ್ ಅಥವಾ ಮೆಂಟಲ್ ಅಬಿಲಿಟಿ ಇಲ್ಲ ಅಂದ್ರೆ ಈ ಒಂದು ವಿಲೇಜ್ ಅಕೌಂಟು 100% ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಕಷ್ಟ ಅನ್ಸ್ಬೋದು, ಏನ್ ಸರ್ ನೀವು ಮೆಂಟಲ್ ಅಬಿಲಿಟಿ ಬಂದಿಲ್ಲ ಅಂತ ನಾವು ಖುಷಿ ಆಗಿದ್ವಿ, ನೀವು ನೋಡಿದ್ರೆ ಮೆಂಟಲ್ ಅಬಿಲಿಟಿ ಇರಬೇಕು ಅಂತ ಅಂತೀರಾ ಅಂತ ಅನ್ಬೋದು ಕೆಲವರು. ಬಟ್ ಆದ್ರೆ ಒಂದೇನಂತಂದ್ರೆ, ಮೆಂಟಲ್ ಅಬಿಲಿಟಿ ಗೊತ್ತಿರ್ಬೇಕು, ಮ್ಯಾಥ್ಸ್ ಗೊತ್ತಿರ್ಬೇಕು. ಸ್ವಲ್ಪ ಮಟ್ಟಿಗಾದ್ರೂ ಗೊತ್ತಿದ್ರೆ ವಿಲೇಜ್ ಅಕೌಂಟ್ಗೆ ಅವರು ಎಲಿಜಿಬಲ್ ಅಂತ ಹೇಳ್ಬೋದು. ಇದು ಯಾಕೋ ಸರ್ಕಾರ ಮರ್ತಿದೆ. ಅದೇನಿರಲಿ, ಅದು ಅವರು ಡಿಸಿಷನ್ ತಗೊಂಡಿದ್ದಾರೆ. ನಾವು ಜಸ್ಟ್ ನಮ್ಮ ಒಪಿನಿಯನ್ ಅಷ್ಟೇ ಹೇಳ್ತೀವಿ ಇಲ್ಲಿ. ಓಕೆನಾ? ಅದು ನಾಳೆ ಆಗ್ಬಿಡುತ್ತೆ, ಮ್ಯಾಥ್ಸ್ ಸೇರಿಸ್ತಾರೆ ಅಂತಲ್ಲ. ಸಿರ್ಲಿ. ಓಕೆ. ಇನ್ನೊಂದೇನಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ಈ KS ಗುರುಜಿ ಒಂದು ತಂಡದಲ್ಲಿ ಇವೆಲ್ಲವಕ್ಕೆ ಸಂಬಂಧಪಟ್ಟಂಗೆ, ಎಲ್ಲವಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಆಲ್ಮೋಸ್ಟ್ ನೀವೇನಿದ್ರಲ್ಲ 200 ಮಾರ್ಕ್ಸ್ ಇದಾವೆ. 200 ಮಾರ್ಕ್ಸ್ ಇದಾವೆ. 200 ಮಾರ್ಕ್ಸ್ ಇಲ್ಲಿ ಬರ್ತವೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನೀವು 150 ಲೆವೆಲ್ಗೆ ಒಂದು ರೀಚ್ ಮಾಡಕ್ಕೆ ಟ್ರೈ ಮಾಡಿ. ಆ ರೀತಿ ಎಫರ್ಟ್ ಹಾಕುವಂತ ಒಂದು ಪ್ರೋತ್ಸಾಹ KS ಗುರುಜಿ ವತಿಯಿಂದ ಆಗುತ್ತೆ. 150 ಸ್ಕೋರ್ ಮಾಡೋ ಲೆವೆಲ್ಗೆ, ಆ ಒಂದು ಎಫರ್ಟ್ ಹಾಕೋ ಲೆವೆಲ್ಗೆ ಇಲ್ಲಿ ಪ್ರೋತ್ಸಾಹ ನೀಡ್ತಾರೆ. ಪ್ರೋತ್ಸಾಹ ಕೊಡ್ತೀವಿ. ಆದ್ರೆ ನಿಮ್ಮ ಒಂದು ಸ್ಟ್ರಗಲ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಎಲ್ಲರಿಗೂ ಕೂಡ 150 ಮಾರ್ಕ್ಸ್ ನಾವು ಬರೋ ತರ ಹೇಳ್ಬಿಡ್ತೀವಿ, ಇಷ್ಟರಲ್ಲೇ ಬರ್ತವೆ, ಓಕೆನಾ, ನಮ್ಮಿಂದಾನೇ ಬಂದ್ಬಿಡ್ತವೆ. ನೋ, ಆ ತರ ಅಲ್ಲ. ಆ ಲೆವೆಲ್ಗೆ ಇಲ್ಲಿ ಒಂದು ಟೀಚಿಂಗ್ ಇರುತ್ತೆ. ಆ ಲೆವೆಲ್ಗೆ ನೋಟ್ಸ್ ಕೂಡ ಇರುತ್ತೆ. ಓಕೆನಾ? ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಂತದ್ದು ಓದಿದ್ರೆ, ನೀವು ಸ್ಟ್ರಗಲ್ ಮಾಡಿದ್ರೆ ಡೆಫಿನೆಟ್ಲಿ 150 ಮಾರ್ಕ್ಸ್ ಏನು ದೊಡ್ಡದಲ್ಲ. ಓಕೆನಾ? ತಗೊಳ್ಬಹುದು. ಸ್ಟ್ರಗಲ್, ನಿಮ್ಮ ಒಂದು ಸ್ಟ್ರಗಲ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮಾರ್ಗದರ್ಶಕರು ಮಾರ್ಗದರ್ಶನವನ್ನು ಮಾಡ್ತಾರೆ ಬಿಟ್ರೆ, ನಿಮ್ಮ ಒಂದು ಜಾಗದಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೆಯೋದಿಲ್ಲ. ಹಾಗಾಗಿ ನಿಮ್ಮ ಸ್ಟ್ರಗಲ್ ಬಹಳ ಇಂಪಾರ್ಟೆಂಟ್. ಎಸ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಮೊದಲು ಪ್ರಿಪೇರ್ ಆಗಿ ಮಾರ್ಚ್ 11ರಿಂದ ತರಗತಿಗಳು ಪ್ರಾರಂಭವಾಗ್ತವೆ. ಓಕೆನಾ? ದಯವಿಟ್ಟು ನೀವು ಸ್ವಲ್ಪ ಯೋಚನೆ ಮಾಡಿ ಆದಷ್ಟು ಬೇಗ ಒಂದು ಏನು ಅಡ್ಮಿಷನ್ ಅನ್ನ ಪಡ್ಕೊಂಡು KS ಗುರುಜಿ ತಂಡದ ಒಂದು ಭಾಗ ಆಗಿ, ಓಕೆನಾ, ನಿಮ್ಮ ಒಂದು
ವಿಲೇಜ್ ಅಕೌಂಟ್ನ ಒಂದು ಕನಸನ್ನ ನನಸಾಗಿಸುವಲ್ಲಿ ಕೆ ಎಸ್ ಗುರುಜಿ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ ಯಾವಾಗಲೂ. ಓಕೆ. ಎಸ್. ಇದು ಫೀಸ್ ಎಲ್ಲ ನಿಮ್ಗೆ ಗೊತ್ತಿದೆ, ಫೀಸ್ ಸ್ಟ್ರಕ್ಚರ್ ಎಲ್ಲ 6 ತಿಂಗಳಿಗೆ ಇದು ಐ ಥಿಂಕ್ ಕಡಿಮೆ ಫೀಸ್, ಆದರೂ ಏನು ತೊಂದರೆ ಇಲ್ಲ. ತಗೊಂಡ್ರೆ ಬೆಟರ್, ತಗೊಳ್ಳಿ ಆದಷ್ಟು. ನೀವು ಈ ಒಂದು ಬ್ಯಾಚನ್ನು ತಗೊಳ್ಳಿ, ಓಕೆನಾ. ಒಳ್ಳೆ ಒಂದು ಅನುಭವ ನಿಮಗೆ ಆಗುತ್ತೆ ಈ ಬ್ಯಾಚ್ ಕೋರ್ಸಲ್ಲಿ ನೀವು ಜಾಯ್ನ್ ಆಗೋದ್ರ ಮುಖಾಂತರ. ಬಹಳ ವಿಚಿತ್ರವಾದಂಥ ಅಥವಾ ವೆರೈಟಿ ಆದಂಥ ಕೆಲವು ತರಗತಿಗಳು ನಿಮಗೆ ಸಿಗ್ತವೆ. ಬಹಳ ಇನ್ಫಾರ್ಮೇಷನ್, ಡೆಪ್ತ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಗುತ್ತೆ, ಓಕೆನಾ. ಅಲ್ಟಿಮೇಟ್ಲಿ ನೀವು ಇಲ್ಲಿಂದ ಒಳ್ಳೆ ಜ್ಞಾನವನ್ನಂತೂ ಪಡೆದುಕೊಂಡು ಹೋಗಬಹುದು, ಓಕೆನಾ. ಒಳ್ಳೆ ಜ್ಞಾನವನ್ನಂತೂ ಪಡೆದುಕೊಂಡು ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಬಹಳಷ್ಟು ಸಹಕಾರ ಈ ಕೆ ಎಸ್ ಗುರುಜಿಯಿಂದ ಸಿಗುತ್ತೆ. ಕೆ ಎಸ್ ಗುರುಜಿ ನಿಮ್ಮ ಜ್ಞಾನದ ಹಸಿವನ್ನು ನೀಗಿಸುವಂತ ಕೆಲಸ ಮಾಡುತ್ತೆ, ಓಕೆನಾ. ಕೆ ಎಸ್ ಗುರುಜಿ ನಿಮ್ಮ ಜ್ಞಾನದ ಹಸಿವನ್ನ ನೀಗಿಸುವುದರ ಜೊತೆಗೆ ನಿಮಗೆ ಒಂದು ಉದ್ಯೋಗ ಕೊಡಿಸುವ ಲೆವೆಲ್ಗೆ ಜ್ಞಾನವನ್ನು ಕೊಡುತ್ತೆ. ಆ ಒಂದು ಜ್ಞಾನವನ್ನ ಅನುಭವಿಸಿದ ನೀವು ಪರೀಕ್ಷೆಯಲ್ಲಿ ಏನ್ ಮಾಡಬೇಕು, ಅದನ್ನ ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪಕ್ಕೆ ತರಬೇಕು. ನಿಮ್ಮ ಸ್ಟ್ರಗಲ್ ಬಹಳ ಇಂಪಾರ್ಟೆಂಟ್, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ಓಕೆನಾ. ಎಸ್, ಥ್ಯಾಂಕ್ ಯು. ಲೆಟ್ಸ್ ಓಕೆನಾ, ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ದಯವಿಟ್ಟು ಇದಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಅದೇ ರೀತಿ ಕೆ ಎಸ್ ಗುರುಜಿ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ಅದರ ಮುಂದಿನ ಅಪ್ಡೇಟ್ಗಳನ್ನ ಮತ್ತು ಮುಂದಿನ ಇನಿಷಿಯೇಟಿವ್ಗಳನ್ನ, ಹೊಸ ಯೋಜನೆಗಳು ಏನು ಕೆ ಎಸ್ ಗುರುಜಿ ತರ್ತಾ ಇದೆ, ಓಕೆನಾ, ಈ ಕೋಚಿಂಗ್ ಸೆಂಟರಿಂದ ಅದೆಲ್ಲದರ ಸದುಪಯೋಗವನ್ನು ನೀವು ಮಾಡ್ಕೊಳ್ಳಿ ಅನ್ನೋದು ನನ್ನ ಮನವಿ. ಎಸ್, ಥ್ಯಾಂಕ್ ಯು.